ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯಾರು ಮೊದಲಿಗೆ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಂದು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಅನೇಕ ಜನರಿಗೆ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿ ಇಂತಹ ಒಂದು ಸಿನಿಮಾನ ಮಾಡಬಹುದಾ, ಈ ಒಂದು ಸಿನಿಮಾದಿಂದ ನಾನು ಅನೇಕ ಜನರ ಒಂದು ರಿವ್ಯೂಸ್ನ ನೋಡ್ತಾ ಬಂದೆ. ಕೆಲವರು ಬಟ್ಟೆ ಹಾರಿಕೊಂಡು ತಲೆ ಕೆರ್ಕೊಂಡು ಈ ಒಂದು ಸಿನಿಮಾಗೆ ರಿವ್ಯೂಸನ್ನು ಕೊಟ್ಟವ್ರೆ. ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು ಯಾವ ಸಿನಿಮಾ ಅಂತ ಹೇಳಿ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ಸಿನಿಮಾವನ್ನು ಮಾಡಿದ್ದಾರೆ, ಅದು UI. ಯಾಕೆ ಈ ಒಂದು ವಿಚಾರವನ್ನು ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಕಳೆದ 11 ತಿಂಗಳ ಹಿಂದೆ ಇದೇ S9 ಮೀಡಿಯಾದಲ್ಲಿ UI ಒಂದು ಟೀಸರ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ. ಅದರಲ್ಲಿ ನಾನು ಬಹಳ ಸ್ಪಷ್ಟತೆಯಿಂದ ಹೇಳಿದ್ದೀನಿ, ಉಪೇಂದ್ರ ಅವರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಬರುತ್ತೆ, ಹಾಗೆ ಕೆಲವೊಂದು ವಿವಾದಗಳಿಗೆ ಗುರಿಯಾಗತ್ತೆ ಈ ಸಿನಿಮಾ, ಸಮಾಜಕ್ಕೆ ಒಂದು ಸಂದೇಶ ಬರುತ್ತೆ, ಹಾಗೆ ಈ ಒಂದು ಸಿನಿಮಾಗೆ ಯಾವುದೋ ಒಂದು ರಂಗದಲ್ಲಿ ಪ್ರಶಸ್ತಿ ಬರುತ್ತೆ ಅಂತ ಹೇಳಿ ನಾನು ಒಂದು ಕಾರ್ಯಕ್ರಮವನ್ನು ಇದೇ ಒಂದು S9 ಮೀಡಿಯಾದಲ್ಲಿ ನಾನು ಮಾಡಿದ್ದೆ. ನೀವು ಹೋಗಿ ನೋಡಬಹುದು. ಕಳೆದ ಜನವರಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ. UI ಟೀಸರ್ ರಿಲೀಸ್ ಆದಾಗ ನನಗೆ ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ. ಆ ಟೀಸರ್ನ ಒಂದು ದಿನಾಂಕವನ್ನು ನೋಡಿಕೊಂಡು ಆ ಒಂದು ಫಲಿತಾಂಶವನ್ನು ನಾನು ಹೇಳಿದ್ದೆ. ಅದೇ ರೀತಿ ನೀವು ನೋಡಿರ್ಬೋದು, ಇವತ್ತು UI ಚಿತ್ರ ಪ್ರದರ್ಶನ ಕಂಡಿದೆ, ಅನೇಕ ಜನರಿಗೆ ತಲೆ ಕೆಡಿಸಿದೆ. ನಾನು ಈ ಒಂದು ಸಿನಿಮಾವನ್ನು ನಿನ್ನೆ ನೋಡ್ಕೊಂಡು ಬಂದೆ. ನಿಜಕ್ಕೂ ಇಂಥ ಒಂದು ಸಿನಿಮಾ ಉಪೇಂದ್ರ ಅವ್ರ ಕೈಗೆ ಮಾತ್ರ ಮಾಡಕ್ಕೆ ಸಾಧ್ಯ ಅನ್ಸುತ್ತೆ. ಸುಮಾರು ಜನ ನಮ್ಗೆ ಅರ್ಥ ಆಗಿಲ್ಲ, ಇದೇನು ಸಿನಿಮಾ, ಒಂದು ಕತೆ ಇಲ್ಲ, ಈ ಥರ ಎಲ್ಲ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಆದರೆ ಸಿನಿಮಾವನ್ನು ಸರಿಯಾಗಿ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಿನಿಮಾವನ್ನು ನೋಡಿದ್ದೇ ಆದರೆ ಖಂಡಿತವಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ. ವೀಕ್ಷಕರೇ, ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾಗಿ ಹೇಳಿರುವಂಥದ್ದು, ಯಾವುದೋ ಒಂದು ಶಕ್ತಿಗಳ ಅಂದರೆ ದುಷ್ಟ ಜನರ ಶಕ್ತಿಗಳ ಕಪಿಮುಷ್ಟಿಯಲ್ಲಿ ಸಾಮಾನ್ಯ ಜನರು ತಗಲಾಕೋಗ್ಬಿಟ್ಟಿದ್ದೀವಿ ನಾವೆಲ್ಲ. ಇದರಿಂದ ಬಿಡಿಸ್ಕೊಂಡ್ಬರೋದು ತುಂಬ ಕಷ್ಟ ಇದೆ. ಇವತ್ತೊಂದು ಮೊಬೈಲ್ ಮಾಫಿಯಾ ಇರ್ಬೋದು, ಇವತ್ತೊಂದು ಮಾಲ್ ಮಾಫಿಯಾ ಇರ್ಬೋದು, ಹಾಗೆ ಅನೇಕ ರೀತಿಯಾದ ಕೆಟ್ಟ ಚಟಗಳಿಗೆ ನಮ್ಮ ಯುವಜನರು ದಾಸರಾಗ್ಬಿಡ್ತಾ ಇದ್ದಾರೆ. ಇದನ್ನೆಲ್ಲ ನಿವಾರಣೆ ಮಾಡುವಂಥವರು ಕೆಲವರ ಕಪಿಮುಷ್ಟಿಯಲ್ಲಿ ನಮ್ಮ ಸಮಾಜದ ಸಾಮಾನ್ಯ ವರ್ಗದ ಜನರು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಒಂದು ಸಂದೇಶ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಸಂದೇಶ ಅಂತ ಹೇಳಿದ್ರೆ, ಉಪೇಂದ್ರ ಅವರು ಇಲ್ಲಿ ಸಿನಿಮಾದಲ್ಲಿ ತಾಯಿಯನ್ನು ತೋರಿಸ್ತಾರೆ. ಅವ್ರ ತಾಯಿ ಮಾತಾಡೋದಿಲ್ಲ, ಯಾವುದೇ ರೀತಿಯಾದ ಮಾತು ಬರಲ್ಲ. ಆ ತಾಯಿಯನ್ನು ಉಪೇಂದ್ರ ಏನಕ್ಕೆ ತೋರಿಸ್ತಾ ಇದ್ದಾರೆ ಸಾಮಾನ್ಯ ಜನಕ್ಕೆ ಅನ್ನೋದಾದರೆ, ನನ್ನ ಅನಿಸಿಕೆ ಆ ತಾಯಿ ಬೇರೆ ಯಾರೂ ಇಲ್ಲ, ಪ್ರಕೃತಿ ಮಾತೆ ಭೂದೇವಿ. ಆ ಭೂದೇವಿ ಮೇಲೆ ನಡೀತಾ ಇರೋಂಥ ಒಂದು ಅತ್ಯಾಚಾರ, ಅದರಲ್ಲಿ ನಿಮಗೆ ನೋಡಿರ್ಬೋದು, ಮಾಫಿಯಾಗಳು, ಎಷ್ಟು ಮಾಫಿಯಾಗಳಿದ್ದಾವೆ ಭೂಮಿ ಮೇಲೆ, ಅಷ್ಟು ಮಾಫಿಯಾಗಳು ಸೇರಿ ಆ ಭೂಮಿಯಲ್ಲಿನ ಆ ತಾಯಿಯನ್ನು ಅತ್ಯಾಚಾರ ಮಾಡಿದ್ದಾರೆ. ಆ ಅತ್ಯಾಚಾರ ಮಾಡಿರುವಂಥ ತಾಯಿ ಮಾತು ಬರದೆ ಮೂಕಳಾಗಿದ್ದಾಳೆ. ಈ ಪ್ರಕೃತಿ ಮಾತೆಯನ್ನು ಅಷ್ಟು ಹೀನಾಯವಾಗಿ ಲೂಟಿ ಮಾಡ್ತಾ ಇದ್ದಾರೆ ಲೂಟಿಕೋರರು ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದರೆ ನಮ್ಮ ವೇದಗಳ ಕಾಲದಲ್ಲೂ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವೇದಗಳ ಕಾಲದಲ್ಲಿ ಪ್ರಕೃತಿನೇ ನಾವು ತಾಯಿ ಅಂತ ಪೂಜೆ ಮಾಡಬೇಕು ಅಂತ ಹೇಳಿ ಪ್ರತಿ ಪ್ರಾಣಿ ಪಕ್ಷಿಗಳನ್ನು ನಾವು ಪೂಜೆ ಮಾಡುವಂಥ ಒಂದು ಭಾವನೆಯನ್ನು ನಮಗೆ ವೇದಗಳು ತಿಳಿಸ್ಕೊಟ್ಟಿದೆ. ಆದರೆ ನಾವು ಇಂದಿನ ಕಾಲದಲ್ಲಿ ಅವೆಲ್ಲವನ್ನು ಸರ್ವನಾಶ ಮಾಡಿ ಮಾನವನ ನಾಶಕ್ಕೆ, ಅಂದರೆ ನಮ್ಮ ನಾಶಕ್ಕೆ ನಾವೇ ಕಾರಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಪೇಂದ್ರ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ತಾಯಿ ಅಂತ ತೋರಿಸಿರುವಂಥದ್ದು ಇಲ್ಲಿ ಪ್ರಕೃತಿ ಮಾತೆಯನ್ನು, ಈ ಪ್ರಕೃತಿ ಮಾತೆಯಲ್ಲಿ ಒಳ್ಳೆಯದು ಅಂತ ಯಾರು ಹೋಗ್ತಾರೆ ಅವ್ರನ್ನ ಜನ ಕಲ್ಲೊಡಿತಾರೆ ಅವರಿಗೆ ಅಂತ ಹೇಳಿ ಉಪೇಂದ್ರ ಅವರು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಅದೇ ಕೆಟ್ಟ ರೀತಿಯಲ್ಲಿ ಹೋಗಿ ಆ ತಾಯಿಯನ್ನು ನಾನು ಕಾಪಾಡ್ತೀನಿ ಅನ್ನೋ ರೀತಿಯಲ್ಲಿ ಇನ್ನೊಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ.
ಆ ಪಾತ್ರ ನಿಜಕ್ಕೂ ಅದ್ಭುತ, ಮತ್ತೆ ಬಹಳ ಅರ್ಥಗರ್ಭಿತವಾದ ಒಂದು ಸಿನಿಮಾ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಯಾಕಂತ ಹೇಳಿದ್ರೆ ನಾನು ಸಿನಿಮಾ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ, ಆದರೆ ನನಗೆ ತಿಳಿದಂತಹ ಒಂದು ಅನುಭವ, ನನಗೆ ಬಂದಂಥ ಒಂದು ಆಲೋಚನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಖಂಡಿತವಾಗಿ ನಿಜಕ್ಕೂ ಈ ಸಿನಿಮಾ ಅದ್ಭುತ, ಅದರಲ್ಲಿ ಯಾವುದೇ ರೀತಿಯಾದ ಎರಡು ಮಾತಿಲ್ಲ. ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಖಂಡಿತ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ಇದೇ ರೀತಿ ನೀವು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡ್ತಾ ಇರಿ. ಸಮಾಜದಲ್ಲಿ ನೀವು ಕೊಡುವಂಥ ಸಂದೇಶದಿಂದ ಒಂದು 10 ಜನ ಬದಲಾವಣೆ ಆದರೂ ಜೀವನ ಸಾರ್ಥಕ ಅನಿಸುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ನಡ್ಕೊಳ್ಳೋಂಥ ಒಂದು ನಡೆ ನುಡಿಯಿಂದ ಒಬ್ಬರು ಇಬ್ಬರು ಬದಲಾವಣೆ ಆದರೂ ಜೀವನ ಸಾರ್ಥಕ ಅನಿಸುತ್ತೆ ವೀಕ್ಷಕರೇ. ಅದರಿಂದ ತಾವೆಲ್ಲ ನೋಡಿ, ಉಪೇಂದ್ರ ಅವರು ಬಹಳ ಚೆನ್ನಾಗಿ ಆ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ, ನಿರ್ಮಾಣ ಅಂತೇಳಿ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಅವರ ಕತೆ ತುಂಬ ಅದ್ಭುತವಾಗಿದೆ. ನಿಜಕ್ಕೂ ಅವ್ರನ್ನ ಅರ್ಥ ಮಾಡ್ಕೋಬೇಕಿದ್ರೆ ನಿಜಕ್ಕೂ ಕೆಲವರಿಗೆ ಸಿನಿಮಾವನ್ನು ಒಂದು 10 ಸಾರಿ ನೋಡಿದ್ರು ಅರ್ಥ ಆಗೋದಿಲ್ಲ. ಖಂಡಿತ ಆ ಸಿನಿಮಾವನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಹೇಳಿ. ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.